ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಎಲ್ರಿಗೂ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಲಾಸ್ಟ್ ವೀಕಲ್ಲಿ ನಾವು ಕೊಪ್ಪಳಕ್ಕೆ ಹೋಗಿದ್ವಿ. ನಮ್ಮ ರಿಲೇಷನ್ನಲ್ಲಿ ಒಂದು ಶ್ರೀಮಂತ ಕಾರ್ಯ ಇತ್ತು. ಹಾಗೆ ಕೊಪ್ಪಳ ಜಾತ್ರೆ ಕೂಡ ಆಗಿತ್ತಲ್ಲ, ಸ್ವಲ್ಪ ದಿವಸನೇ ಆಗಿ, ಅದಕ್ಕೋಸ್ಕರ ಎರಡೂ ಆಗುತ್ತೆ ಅಂತ ಕೊಪ್ಪಳಕ್ಕೆ ಹೋಗಿದ್ವಿ. ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ನೋಡಿ. ಹೋಗುವಾಗ ಮತ್ತು ಅಲ್ಲಿ ಕೆಲವೊಂದು ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಕ್ಲಿಪ್ಪಿಂಗ್ಸ್ ತೆಗೆದೀನಿ, ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಅದನ್ನೆಲ್ಲ ನೋಡ್ಕೊಂಬರೋಣ ಬನ್ನಿ ಮ್ಯೂಸಿಕ್ ಮೂಲಕ. ದಾರಿಲೆಲ್ಲ ನೇಚರ್ ನೋಡ್ತಾ ತುಂಬ ಎಂಜಾಯ್ ಮಾಡಿದ್ವಿ.
ಹಾಗೆ ಮರುದಿನ ಸ್ಯಾರಿ ಫಂಕ್ಷನ್ ಇತ್ತಲ್ಲ, ಅದು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ, ವಿಡಿಯೋ ಕ್ಲಿಪ್ಪಿಂಗು. ಅದನ್ನು ಕೂಡ ನೋಡ್ಕೊಂಬರೋಣ ಬನ್ನಿ. ಇದು ಮೊದಲನೇ ಹೆರಿಗೆ ಆಗೋದ್ರಿಂದ ಶ್ರೀಮಂತ ಕಾರ್ಯ ಮಾಡ್ತಾರೆ ಈ ಕಡೆ ಎಲ್ಲ. ಶ್ರೀಮಂತ ಕಾರ್ಯದಲ್ಲಿ ಎಲ್ಲ ಥರದ ಎಲ್ಲ ವಿಧದ ತಿಂಡಿಗಳನ್ನು ಮಾಡಿರ್ತಾರೆ. ನಾವು ಕೂಡ ಕೆಲವೊಂದು ನಮ್ಮ ಅತ್ತಿಗೆ 1-2-3 ತಿಂಡಿ ಮಾಡ್ಕೊಂಡಿದ್ರು. ಅವರು ಕೂಡ ಎಷ್ಟೊಂದು ವೆರೈಟೀಸ್ ಮಾಡಿದ್ರು. ಊಟ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲರೂ ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ, ಫೋಟೋ ಕೂಡ ತೊಗೊಂಡ್ವಿ. ಎಲ್ಲರೂ ಕೂಡ ಸ್ವಲ್ಪ ಸ್ಯಾಂಪಲ್ ತಿನ್ನಿಸ್ತಾ ಇದ್ವಿ ಶ್ರೀಮಂತ ಕಾರ್ಯದಲ್ಲಿ. ಫಸ್ಟ್ ಹೆರಿಗೆಗೆಲ್ಲ ಬಸರಿ ಬೈಕೆ ಇರುತ್ತಂತ ಎಲ್ಲ ಥರ ತಿಂಡಿಗಳನ್ನು ಮಾಡ್ಕೊಂಡು ಹೋಗಿರ್ತಾರೆ. ಬಸರಿಗೆ ಏನೇನು ಆಸೆ ಆಗ್ತಾ ಇರ್ತದೆ ತಿನ್ನೋದು ತಿಂಡಿಗಳು, ವಿಧ ತಿಂಡಿಗಳನ್ನು ತಿನ್ನಬೇಕಂತ. ಅದಕ್ಕೋಸ್ಕರ ಅವರು ಏನು ಇಷ್ಟ ಆಗುತ್ತೆ ಅದೆಲ್ಲ ಮಾಡಿಟ್ಟಿರ್ತಾರೆ. ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು. ಹೊರಗಡೆ ಊಟಕ್ಕೆ ಅರೇಂಜ್ ಮಾಡಿದ್ರು, ಅಲ್ಲಿ ಪೆಂಡಾಲ್ ಹಾಕಿ ಎಲ್ಲರೂ ಊಟಕ್ಕೆ ಅಲ್ಲೇ ಹೋದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಇದೆಲ್ಲ ಅರೇಂಜ್ ಮಾಡಿದ್ರು. ನಮ್ಮ ಅಣ್ಣವ್ರಿಗೆ ಬೀಗರಾಗಬೇಕು, ಅವ್ರ ಮಗಳಿಗೆ ಶ್ರೀಮಂತ ಕಾರ್ಯ ಇತ್ತು. ನೋಡಿ ಎಷ್ಟೊಂದು ವೆರೈಟೀಸು ಫುಡ್ಡು. ಇದು ಹೋದ ದಿನಾನೇ ತೆಕ್ಕೊಂಡಿದ್ದು, ಮರುದಿವಸ ಮತ್ತೆ ಬೇರೆ ತೆಗೆದಿದ್ದೆ ಕ್ಲಿಪ್ಪಿಂಗ್ಸು. ಇದೆಲ್ಲ ಅವರೇ ಅಡುಗೆ ಮಾಡಿತ್ತು ಮನೆಯಲ್ಲೇ. ತುಂಬ ಚೆನ್ನಾಗಿತ್ತು. ಚಿತ್ರಾನ್ನ, ಮೊಸರನ್ನ, ರೊಟ್ಟಿ, ಹೋಳಿಗೆ, ಶೇಂಗಾ ಹೋಳಿಗೆ, ಜಾಮೂನು, ತುಂಬ ವೆರೈಟೀಸ್ ಮಾಡಿದರು. ಬದನೆಕಾಯಿ ಪಲ್ಯ, ಕರಿಂಡಿ ಎಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಏನೆಲ್ಲ ಇರುತ್ತೆ ಎಲ್ಲ ಥರ ಮಾಡಿದ್ರು ಅಡುಗೆ. ತುಂಬ ಚೆನ್ನಾಗಿತ್ತು. ನೋಡಿ ಕಟ್ಟಿ ರೊಟ್ಟಿ ಕೂಡ ಇತ್ತು. ಕಟ್ಟಿ ರೊಟ್ಟಿ, ಕಾಳು, ಮಡಿಕೆ ಕಾಳು, ಆಮೇಲೆ ಬದನೆಕಾಯಿ ಪಲ್ಯ, ಆಮೇಲೆ ಜುಣುಕದ ವಡೆ ಅಂತ ಅದು ಕೂಡ ಇತ್ತು. ಎಲ್ಲ ವೆರೈಟೀಸು ತುಂಬ ಇತ್ತು. ಚೆನ್ನಾಗಿತ್ತು ಅಡುಗೆ. ನೋಡಿ ಚಟ್ನಿ ಪುಡಿ ಅಂತ ಎಲ್ಲ ಇತ್ತು, ಎಲ್ಲ ವೆರೈಟೀಸು. ಆಮೇಲೆ ಮೆಂತ್ಯ ಸೊಪ್ಪಿನ ಚಪಾತಿ ಅಂತ ನಮ್ಮ ಅತ್ತಿಗೆ ಮಾಡಿದ್ರು. ಅದು ಕರಿಂಡಿ, ಕಾಳು ಎಲ್ಲ ಮಾಡಿದ್ರು. ಮತ್ತು ಕರ್ಜಿಕಾಯಿ, ನೋಡಿ ಕರ್ಜಿಕಾಯಿನೂ ತುಂಬ ಚೆನ್ನಾಗಿತ್ತು. ಶೇಂಗಾ ಹೋಳಿಗೆ ಅದು ಕೂಡ ಚೆನ್ನಾಗಿತ್ತು. ಏನೇ ಹೇಳಿ ಉತ್ತರ ಕರ್ನಾಟಕದ ಊಟ ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ನಾವು ಜಾತ್ರೆಗಾಗಲೇ 8 ದಿವಸ ಆಗಿತ್ತು. ಹಾಗೆ ಅಲ್ಲೇ ಓಡಾಡಿ ಗಿರ್ಮಿಟ್ಟು ಮತ್ತು ಬದನೆಕಾಯಿ ಬಜ್ಜಿ ಎಲ್ಲ ತಿಂದು ಬಂದ್ವಿ. ಅಲ್ಲೇ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನೋಡಿ, ವಿಡಿಯೋ ಕ್ಲಿಪ್ಪಿಂಗ್ಸು. ನಮ್ಮ ಫ್ರೆಂಡ್ ಕೂಡ ಅಲ್ಲೇ ಇರ್ತಾರೆ ಕೊಪ್ಪಳದಲ್ಲಿ, ಅವರು ಕೂಡ ಬಂದಿದ್ದರು. ಎಲ್ಲರೂ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ. ತುಂಬ ಗಲಾಟೆ ಇತ್ತು, ಎಲ್ಲಿ ನೋಡಿದ್ರು ಜನಜಂಗುಳಿ. ಗೇಟ್ ಎಂಟ್ರೆನ್ಸ್ ದಾಟಿದ ಮೇಲೆ ತುಂಬ ಜನಜಂಗುಳಿ ಇತ್ತು. ಈ ಕಡೆ ಸ್ವಲ್ಪ ಕಡಿಮೆ ಇತ್ತು. ನೋಡಿ ಇದು ಗಿರ್ಮಿಟ್ಟು ಮತ್ತು ಬದನೆಕಾಯಿ ಬಜ್ಜಿ ತಿಂದ್ವಿ.
ತುಂಬ ಚೆನ್ನಾಗಿತ್ತು. ಎಷ್ಟು ಜನ ಬಂದಿದ್ರು ನೋಡಿ. ಇವ್ರು ನಮ್ಮ ಫ್ರೆಂಡು, ಅಲ್ಲೇ ಇರ್ತಾರೆ ಕೊಪ್ಪಳದಲ್ಲಿ. ಇವ್ರು ನಮ್ಮ ಅಣ್ಣ. ನೋಡಿ ಬದನೆಕಾಯಿ ಬಜ್ಜಿ ತುಂಬ ಚೆನ್ನಾಗಿತ್ತು. ಯಾರಿಗೆಲ್ಲ ಈ ಥರ ಸ್ನ್ಯಾಕ್ಸ್ ಇಷ್ಟ ಆಗುತ್ತೆ ಅವ್ರು ಕಮೆಂಟ್ ಮಾಡಿ. ಕೊಪ್ಪಳ ಜಾತ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ ಇವಾಗ. ಎಲ್ಲ ಅರೇಂಜ್ಮೆಂಟು ಈಗಿನ ಸ್ವಾಮಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗವಿಸಿದ್ದೇಶ್ವರ ಮಠದ ಅಜ್ಜ ಅಂತಾರೆ. ಅವ್ರ ಪ್ರವಚನಗಳು ಎಷ್ಟೊಂದು ಬರ್ತಾ ಇರ್ತವೆ ಯೂಟ್ಯೂಬಲ್ಲಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಹಾಗೆ ಕಬ್ಬಿನ ಹಾಲು ಕುಡಿದ್ವಿ. ಆದರೆ ಏನೋ ಸಕ್ಕರೆ ಜಾಸ್ತಿ ಹಾಕಿಂದ ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ ಅದು ಕಬ್ಬಿನ ಹಾಲು. ಸುಮ್ಮನೆ ಒಂದು ಸ್ವಲ್ಪ ಕುಡಿದು ಹಾಗೆ ಇಟ್ಟು ಬಂದ್ವಿ. ಸ್ವೀಟ್ ಜಾಸ್ತಿ ಆದರೆ ಇಷ್ಟ ಆಗಲ್ಲ. ನೋಡಿ ಹಾಗೆ ಗವಿಸಿದ್ದೇಶ್ವರ ಮಠದ ಅಲ್ಲೆಲ್ಲ ಊಟದ ಕಾರ್ಯಕ್ರಮ, ಪ್ರಸಾದ ಎಲ್ಲ ಇರುತ್ತೆ. ದಿನ ಲಕ್ಷಾಂತರ ಜನಗಳು ಊಟ ಮಾಡಿ ಹೋಗ್ತಾರೆ ಅಲ್ಲೆಲ್ಲ. ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ವಿ. ಬೆಳಗ್ಗೆನೇ ಮರುದಿವಸ ಬಂದ್ವಿ ನಾವು ದರ್ಶನಕ್ಕೆ ಹೋಗೋಕ್ಕೆ. ಬೆಳಗ್ಗೆನೇ 8 ಗಂಟೆಗೆ ಬಂದಿದ್ವಿ ನಾವು. ಅಲ್ಲಿ ಕಾಯಿ ಮಾಡಿಸಿದ್ವಿ ಮೊದಲು. ಹಾಗೆ ಸುತ್ತಾಡಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡ್ವಿ. ಅಲ್ಲೆಲ್ಲ ಅಲೋ ಇಲ್ಲ ಒಳಗಡೆ. ಹಾಗೆ ಹೊರಗಡೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದ್ವಿ. ಒಳಗಡೆ ಎಲ್ಲ ಫೋಟೋ ವಿಡಿಯೋಗೆ ಅಲೋ ಇಲ್ಲ. ನೋಡ್ಕೊಂಬರೋಣ ಬನ್ನಿ. ಇದು ಒಂದು 20 ವರ್ಷದ ಹಿಂದೆಯೇ ಬೇರೆ ಥರ ಇತ್ತು. ಈಗ ನೋಡಿ ಎಲ್ಲನೂ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಈಗಿನ ಗವಿಸಿದ್ದೇಶ್ವರ ಮಠದ ಸ್ವಾಮಿಗಳು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಎಲ್ಲ ಮಠದ ಸುತ್ತಮುತ್ತಲು ಎಲ್ಲಿ ನೋಡಿದರೂ ಕ್ಲೀನ್ನೆಸ್ ಎದ್ದು ಕಾಣ್ತಾ ಇತ್ತು. ನೋಡಿ ಎಲ್ಲ ಶಾಲಾ ಕಾಲೇಜು ಎಲ್ಲನೂ ಸ್ಥಾಪಿಸಿದ್ದಾರೆ. ಬಡ ಮಕ್ಕಳಿಗೆಲ್ಲ ಫ್ರೀಯಾಗಿ ಓದೋಕ್ಕೆ ಅವಕಾಶ ಇರುತ್ತೆ. ಇಲ್ಲೆಲ್ಲ ಹಾಸ್ಟೆಲ್ಲು ಕಾಲೇಜು ಎಲ್ಲ ಅವ್ರಿಗೋಸ್ಕರ ಫ್ರೀ ಮಾಡಿದ್ದಾರೆ. ನೋಡಿ ತುಂಬ ಚೆನ್ನಾಗಿ ಅನಿಸ್ತು. ಅಲ್ಲಿ ಓಡಾಡ್ತಾ ಇದ್ರೇ ಒಂಥರ ಹೆಮ್ಮೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ನೋಡಿ ಬನ್ನಿ ಎಲ್ಲರೂ. ನಾನು ಕೂಡ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳ ಪ್ರವಚನನ ಎಷ್ಟೊಂದು ಸಲ ಕೇಳಿದ್ದೀನಿ ಯೂಟ್ಯೂಬಲ್ಲಿ. ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರವಚನ. ಕೇಳಬೇಕನ್ನಿಸ್ತಾ ಇರುತ್ತೆ. ಹಾಗೆ ಎಷ್ಟೊಂದು ಸಲ ಕೇಳ್ತಾ ಇರ್ತೀನಿ ನಾನು. ನೋಡಿ ಎಲ್ಲರೂ ಹೇಗೆ ಕ್ಯೂ ನಿಂತಿದ್ದಾರೆ ದರ್ಶನಕ್ಕೆ. ನಮ್ಗೆ ಇಷ್ಟು ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಅಷ್ಟು ಮುಂದೆ ಹೋದರೂ ಕೂಡ ನಮಗೆ 1 ಅವರ್ ಆಯಿತು. ಇದು ಮುಂಚೆ ಇದ್ರಲ್ಲ ಗವಿಸಿದ್ದೇಶ್ವರ ಮಠದ ಅಜ್ಜನವರ ಸಮಾಧಿ ಇದು. ಅದು ಕೂಡ ದರ್ಶನ ಇಟ್ಟಿದ್ರು. ಎಲ್ಲ ದರ್ಶನ ಮಾಡಿದ್ವಿ ಎಲ್ಲರೂ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು ಎಲ್ಲ. ಕ್ಯೂ ಎಷ್ಟು 1 ಕಿಲೋಮೀಟ್ರು ಮೇಲೆ ಇತ್ತು ಕ್ಯೂ. ಹಾಗೆ ಕ್ಯೂನಲ್ಲಿ ಹೋಗಿ ದರ್ಶನ ಮಾಡಿ ಬಂದ್ವಿ. ಅಲ್ಲಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡ್ವಿ. ದೇವಸ್ಥಾನದೊಳಗಡೆ ಯಾವುದು ಫೋಟೋ ತೆಗೆಯೋ ಆಗಿಲ್ಲ. ಅದಕ್ಕೋಸ್ಕರ ನಾವು ಹೊರಗಡೆ ಬಂದಾಗ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಅಷ್ಟೇ. ಕೊಪ್ಪಳದ ಗವಿಸಿದ್ದೇಶ್ವರ ಮಠ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ ಬನ್ನಿ ಒಂದ್ಸಲ, ಇಲ್ಲ ಒಂದ್ಸಲ ಹೋಗಿ.
ಪ್ರತಿ ಜನವರಿಯಲ್ಲಿ ಜಾತ್ರೆ ನಡೆಯುತ್ತೆ. ತೇರಾಗುತ್ತೆ. ತೇರಾದ್ಮೇಲೆ ಒಂದು 15 ದಿವಸ ಇರುತ್ತೆ ಜಾತ್ರೆ. ಹೀಗೆ ಗಲಾಟೆ ಇರುತ್ತೆ 15 ದಿವಸ ಕೂಡ. ದಿನಾಲೂ ದಾಸೋಹ ಊಟ ಫ್ರೀ ಇರುತ್ತೆ. 1 ಲಕ್ಷಾಂತರ ಜನ ಊಟ ಮಾಡಿ ಹೋಗ್ತಾರೆ ದಿನಾನು. ಎಲ್ಲ ಬಿಸಿ ಬಿಸಿ ಅನ್ನ, ಸಾರು, ರೊಟ್ಟಿ, ಪಲ್ಯ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿತ್ತು ಊಟ. ನಾವು ಕೂಡ ಪ್ರಸಾದ ತೊಗೊಂಡು ಬಂದ್ವಿ. ಆಮೇಲೆ ಇದು ಮೇಲ್ಗಡೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇತ್ತು, ಅಲ್ಲಿ ಹೋಗಿದ್ವಿ. ಫುಲ್ ಮೇಲೆ ಎಲ್ಲ ಹತ್ಕೊಂಡು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಅಲ್ಲಿ ಕೂಡ. ಅಲ್ಲಿ ನೋಡಿ ಕ್ಯೂ ದೇವಸ್ಥಾನಕ್ಕೆ. ನೋಡಿ ಸುತ್ತಮುತ್ತಲು ಗುಡ್ಡ ಇದೆ ಜಾಸ್ತಿ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಇತ್ತೀಚೆಗೆ ಕಟ್ಟಿದ್ದಾರೆ ಇದನ್ನು. ಬೆಳಗ್ಗೆನೇ ಹೋಗಿದ್ದು, ತುಂಬ ಚಳಿ ಇತ್ತು, ಗಾಳಿ ಕೂಡ ಇತ್ತು. ಇದು ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ. ಇಲ್ಲಿ ಕೂಡ ಕ್ಯೂ ಇತ್ತು. ಇಷ್ಟು ಎತ್ತರದ ಗುಡ್ಡದ ಮೇಲೆ ಇತ್ತು, ಫುಲ್ ಮೇಲೆ ಇತ್ತು ಇದು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮೇಲೆಲ್ಲ ಹೋದಾಗ. ತುಂಬ ಗಾಳಿ ಇತ್ತು. ನೋಡಿ ಎಷ್ಟು ಜನ ಬಂದಿದ್ದಾರೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.